ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕ್ಕಿಂಗ್ ಹಟ್. ಫ್ರೆಂಡ್ಸ್, ಇಡ್ಲಿ ಮಿಕ್ಕಿದ್ರೆ ಈ ಥರ ಮಾಡಿ ಏನು ಮಾಡಬಹುದು ತೋರಿಸ್ತೀನಿ, ನೋಡಿ ಬನ್ನಿ. ಮೊದಲಿಗೆ ಇಡ್ಲಿನ ಕ್ಯೂಬ್ ಥರ ಕಟ್ ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್, ಇದನ್ನ ಇಡ್ಲಿ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರಿಗೊಮ್ಮೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಕಟ್ ಮಾಡಾಗಿದೆ. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಇದಕ್ಕೆ 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1/4 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸೋಂಪು ಮತ್ತು ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಮಿಕ್ಸ್ ಮಾಡಿ, ನಂತರ 1/4 ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಉಪ್ಪು ಸಕ್ಕರೆ ಕರಗುವವರೆಗೂ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಈಗ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ. ಗ್ಯಾಸ್ ಆನ್ ಇದ್ದಾಗಲೇ ಖಾರದ ಪುಡಿ ಹಾಕಿದರೆ ಸೀದ್ ಹೋಗುತ್ತೆ, ಹಾಗಾಗಿ ಆಫ್ ಮಾಡಿ ಹಾಕ್ತಿದ್ದೀನಿ. ಈಗ ಕಟ್ ಮಾಡಿರೋ ಇಡ್ಲಿ ಹಾಕ್ತಿದ್ದೀನಿ. ಗ್ಯಾಸ್ ಆನ್ ಮಾಡಿ ಮಿಕ್ಸ್ ಮಾಡಿ, ತುಂಬ ಪ್ರೆಸ್ ಮಾಡಿ ಮಿಕ್ಸ್ ಮಾಡಬಾರ್ದು. ಹೀಗೆ ನೋಡಿ ಸ್ವಲ್ಪ ಸ್ವಲ್ಪ ಮೇಲೆ ತೆಳಗೆ ಮಾಡಬೇಕು, ಇಲ್ಲಾಂದರೆ ಇಡ್ಲಿ ಎಲ್ಲ ಪುಡಿ ಪುಡಿ ಆಗುತ್ತೆ. ಇಲ್ಲಾಂದರೆ ಹೀಗೆ ಟಾಸ್ ಮಾಡಿನೂ ಮಿಕ್ಸ್ ಮಾಡಿ. ನೋಡಿ, ಈಗ ಇಡ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಕೊನೆಯಲ್ಲಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದರೆ ಇಡ್ಲಿ ಒಗ್ಗರಣೆ ರೆಡಿ. ಫ್ರೆಂಡ್ಸ್, ಈ ಇಡ್ಲಿ ಒಗ್ಗರಣೆನ ಮಕ್ಕಳಿಗೆ ಸಂಜೆ ಸಾಸ್ ಜೊತೆ ಸ್ನ್ಯಾಕ್ಸ್ ಆಗಿ ಕೊಡಿ. ದೊಡ್ಡವರು ಬಿಸಿ ಬಿಸಿ ಟೀ ಜೊತೆ ತಿನ್ನಿ. ಈ ಚಳಿಗಾಲದಲ್ಲಿ ಬಾಯಿಗೆ ತುಂಬ ರುಚಿ ಇರುತ್ತೆ. ಫ್ರೆಂಡ್ಸ್, ನಾನು ಮಾಡಿರೋ ಈ ಇಡ್ಲಿ ಒಗ್ಗರಣೆ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.